ಓಂ ಶ್ರೀ ಸಾಯಿರಾಮ್. ನಾವು ಮಕ್ಕಳಾಗಿದ್ದಾಗಿನಿಂದಲೂ ಸ್ವಾಮಿಯೇ ನಮ್ಮ ಬಾಲವಿಕಾಸ ಗುರು. ಅವರು ಸಾಮದಾನ ಬೇರ ದಂಡಗಳನ್ನು ಪ್ರೇಮದಿಂದ ಪ್ರಯೋಗಿಸಿ ನಮಗೆ ಮಾನವೀಯ ಮೌಲ್ಯ ಶಿಕ್ಷಣ ಕೊಟ್ಟರು. ಆಲೋಚನೆ, ಮಾತು ಮತ್ತು ಕಾರ್ಯಗಳ ಸಂಪೂರ್ಣ ಸಾಮರಸ್ಯವಿರುವವನೇ ನಿಜವಾದ ಮಾನವನು ಎನ್ನುತ್ತಿದ್ದರು. ನಾವೆಲ್ಲರೂ ಸ್ವಾಮಿ ದಿವ್ಯೋಪನ್ಯಾಸದಲ್ಲಿ EHV ಬಗ್ಗೆ ಹೇಳಿರುವುದನ್ನು ಕೇಳಿದ್ದೇವೆ. ಅವರು ನನಗೆ EHVಗಿಂತ 3HB ಇಷ್ಟ ಎನ್ನುತ್ತಿದ್ದರು. ಹೆಡ್, ಹಾರ್ಟ್, ಹ್ಯಾಂಡ್, ತಲೆ, ಹೃದಯ ಮತ್ತು ಕೈಗಳ ಸಂಪೂರ್ಣ ಸಾಮರಸ್ಯವನ್ನು ಒಳಗೊಂಡ ಶಿಕ್ಷಣ. ಹಿಂದಿನ ದಿನಗಳಲ್ಲಿ ಸ್ವಾಮಿ ಉಪನ್ಯಾಸದ ನಂತರ ಹಾಡೊಂದನ್ನು ಹೇಳುತ್ತಿದ್ದರು. ಅದರ ಒಂದು ಚರಣ ಮತ್ತು ಅರ್ಥ: ಹೃದಯ ಭೂಮಿ ನೀ ಸಾಗು చేయండి, మీ మనసు మడగగా గుణములే ఎద్దుల్, వివేకమను చలకోలను దీసి విశాలమగు మీ హృదయము దున్నుడు, సత్య ధర్మము శాంతి ప్రేమలతో నీ ನಿತ್ಯ ಜೀವನ ಯಾತ್ರ ಸಾಗಿಂಚು ಜೀವಾ. ನಿಮ್ಮ ಹೃದಯ ಭೂಮಿಯನ್ನು ಬೆಳೆಸಿಕೊಳ್ಳಲು ನೀವು ನಿಮ್ಮ ಮನಸ್ಸನ್ನು ನೇಗಿಲಿನಂತೆಯೂ, ಉತ್ತಮಗಳನ್ನು ಎತ್ತುಗಳಂತೆಯೂ, ತಾರತಮ್ಯವನ್ನು ಚಾವಟಿಯಂತೆಯೂ ನಿಮ್ಮ ಹೃದಯದ ವಿಸ್ತಾರವಾದ ಭೂಮಿಯನ್ನು ಉಳುಮೆ ಮಾಡಿ. ಓ ಜೀವ. 1954ರಲ್ಲಿ ಪ್ರಶಾಂತಿ ನಿಲಯಂನಲ್ಲಿ ಸ್ವಾಮಿ ನಾವು ಮಕ್ಕಳಾಗಿದ್ದಾಗ ಹೇಳಿದ ಒಂದು ಕತೆ. ವಿಜ್ಞಾನಿ ಡಾಕ್ಟರ್ ಸೂರಿ ಭಗವಂತಂ ಲಂಡನ್ ವಿಮಾನ ನಿಲ್ದಾಣದಲ್ಲಿ ಇಳಿದರು. ಪಾಸ್ಪೋರ್ಟ್ ವೀಸಾಗಳನ್ನು ತೋರಿಸಲು ಜೇಬು ತಡೆದುತ್ತಾರೆ, ಸಿಗಲಿಲ್ಲ. ಸ್ವಾಮಿಗೆ ಪ್ರಾರ್ಥಿಸಿದರು. ಸ್ವಾಮಿ ಅಯ್ಯೋ ಪಾಪ ಎಂದು ಅವರ ದಾಖಲೆಗಳನ್ನು ಅವರೆದುರಿಗಿದ್ದ ಮೇಜಿನ ಮೇಲೆ ಬೀಳಿಸಿದರು. ನನಗೆ 40 ವರ್ಷಗಳ ನಂತರ ಇದೇ ರೀತಿಯ ಒಂದು ಪರಿಸ್ಥಿತಿ ಬರಬಹುದೆಂದು ಆಗ ಗೊತ್ತಿರಲಿಲ್ಲ. ನಡೆದ ಘಟನೆ: 1993ರಲ್ಲಿ ಭತ್ತ ಖರೀದಿಸುವ ಏಜೆನ್ಸಿಗಳಿಗೂ ರೈಸ್ ಮಿಲ್ಗಳ ಮಾಲೀಕರಿಗೂ ಉಂಟಾದ ಬಿಕ್ಕಟ್ಟನ್ನು ಪರಿಹರಿಸಲು ಭಾರತ ಸರ್ಕಾರ ಮೈಸೂರಿನ CFTRAಗೆ ನಿಷ್ಪಕ್ಷಪಾತವಾದ ಬೃಹತ್ತರ ಪ್ರಯೋಗವನ್ನು ಆಯಾ ಕ್ಷೇತ್ರದಲ್ಲೇ ನಡೆಸಿಕೊಡಬೇಕೆಂಬ ತುರ್ತು ಆದೇಶ ಕಳಿಸಿತು. ಆ ವರ್ಷ ಭತ್ತದ ಇಳುವರಿಯ ಮೌಲ್ಯ 2.5 ಲಕ್ಷ ಕೋಟಿ ರೂಪಾಯಿಗಳು. ನಾನೊಂದು ವಿಜ್ಞಾನಿಗಳ ತಂಡ ಮಾಡಿಕೊಂಡು ಕೊನೆಯ ಕ್ಷೇತ್ರವಾದ ಉತ್ತರ ಪ್ರದೇಶದಲ್ಲಿ ಪ್ರಯೋಗಗಳನ್ನು ಮುಗಿಸಿ ಆ ಮಾಹಿತಿಗಳನ್ನು ಫೈಲಿನಲ್ಲಿ ಹಾಕಿ ಇನ್ನಿತರ ರಾಜ್ಯಗಳ ಮಾಹಿತಿಗಳಿದ್ದ ಬ್ರೀಫ್ ಕೇಸ್ನಲ್ಲಿಟ್ಟೆ. ಮೈಸೂರಿಗೆ ಬಂದ ನಂತರ ಅದನ್ನು ಬೀರುವಿನಲ್ಲಿ ಭದ್ರ ಮಾಡಿದೆ. ವರದಿ ಬರೆಯಲು ಬ್ರೀಫ್ ಕೇಸ್ ತೆಗೆದರೆ ಉತ್ತರ ಪ್ರದೇಶದ ಫೈಲು ಮಾತ್ರ ಕಾಣಿಸುತ್ತಿಲ್ಲ. ನನ್ನ ಎದೆ ಬಡಿತ ನಿಂತ ಹಾಗಾಯಿತು. ನಾವು ಉತ್ತರ ಪ್ರದೇಶದಿಂದ ಹೊರಡುತ್ತಿರುವಾಗ ಆ ರಾಜ್ಯದ ಏಜೆನ್ಸಿಯವರಿಗೆ ಕೆಲವು ಮಾಹಿತಿ ಬೇಕಿತ್ತು. ನಾನು ನನ್ನ ಸಹೋದ್ಯೋಗಿಗೆ ಅವುಗಳ ಪ್ರತಿ ಮಾಡಿಕೊಡಿರಿ ಎಂದಿದ್ದೆ. ಕೊನೆಯದಾಗಿ ಆ ಫೈಲನ್ನು ಕಂಡವರು ನನ್ನ ಸಹೋದ್ಯೋಗಿ. ನಾನು ಅವರನ್ನು ಆ ಫೈಲನ್ನು ಪ್ರತಿ ಮಾಡಿದ ನಂತರ ಎಲಿಟ್ರಿ ಎಂದೆ. ಅವರು ಬಹುಶಃ ನಾನು ಕಾರಿನ ಕಂಪಾರ್ಟ್ಮೆಂಟ್ ನೂಕಿರಬಹುದೇನೋ ಸರ್ ಎಂದರು. ಆ ಕೂಡಲೇ ಆ ಕಾರಿನ ಚಾಲಕರನ್ನು ಸಂಪರ್ಕಿಸಿದೆವು. ಅವರು ಫೈಲ್ ಇಲ್ಲ ಎಂದರು. ಡಾಕ್ಟರ್ ಭಗವಂತವರವರ ಘಟನೆಯು ನನಗೆ ನೆನಪಿಗೆ ಬಂದು, ಸ್ವಾಮಿ ನಿನ್ನ ಬಿಟ್ಟರೆ ನನಗೆ ಬೇರೆ ಗತಿಯಿಲ್ಲ ಎಂದು ರಜೆ ಹಾಕಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತೊಡಗಿದೆ. ನಾನು ಸಂಯೋಜಕನಾಗಿದ್ದು ನನ್ನ ಬೇಜವಾಬ್ದಾರಿಯಿಂದ ಆ ಫೈಲು ಕಳೆದು ಹೋಯಿತು. ಅದು ಕಾಣದಿದ್ದಕ್ಕೆ ನಾನು ಬೇರೆ ಯಾರನ್ನೂ ಹೊಣೆ ಮಾಡುವುದಿಲ್ಲ ಸ್ವಾಮಿ. ಫೈಲ್ ಸಿಕ್ಕಿದ್ದಲ್ಲಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡುತ್ತೇನೆ. ನನ್ನ ಕುಟುಂಬದ ಪಾಲನೆಗೆ ನೀವೇ ದಾರಿ ತೋರಿಸಬೇಕು ಎಂದು. ರಜೆ ಹಾಗೆ 18 ದಿನಗಳಾಗಿತ್ತು. ಫೋನ್ ರಿಂಗ್ ಆಯಿತು. ನಾನು ಸರ್, ನಿಮ್ಮ ಸಹೋದ್ಯೋಗಿ ಇವತ್ತು NIಯಿಂದ ಕೆಲವರು ವಿದ್ಯಾರ್ಥಿಗಳು ತಮ್ಮ ಸಲಹೆಗಾಗಿ ಬಂದಿದ್ದಾರೆ, ಅವ್ರಿಗೇನು ಹೇಳಲಿ ಎಂದರು. ನಾನು ಸದ್ಯಕ್ಕೆ ಅವರಿಗೆ ಬೇಕಾದ ಪುಸ್ತಕಗಳನ್ನು ಕೊಡಲು ಹೇಳಿದೆ. ಕೆಲವೇ ನಿಮಿಷಗಳಲ್ಲಿ ಮತ್ತೆ ಫೋನ್ ರಿಂಗ್ ಆಯಿತು. ನನ್ನ ಸಹೋದ್ಯೋಗಿ ಕಿರುಚುತ್ತಿದ್ದರು. ಸರ್ ಸರ್, ಕಳೆದು ಹೋದ ಫೈಲು ಸಿಕ್ಕಿದೆ. NIE ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ತೋರಿಸಲು ಬೀರುವಿನ ಬಾಗಿಲು ತೆಗೆಯುತ್ತಿದ್ದಂತೆ ಇದುವರೆಗೂ ಅನೇಕ ಬಾರಿ ಅನೇಕರು ಹುಡುಕಿದ್ದರೂ ಕಾಣದ ಫೈಲು ಈಗ ಪುಸ್ತಕಗಳೊಡನೆ ಕಂಡಿತು ಎಂದರು. ನಾನು ಫೈಲು ಕಾಣದರ ಸಂಪೂರ್ಣ ಜವಾಬ್ದಾರಿ ಬೇರೆಯವರ ಮೇಲೆ ಹಾಕದೆ ನನ್ನ ಮೇಲೆಯೇ ಹಾಕಿಕೊಂಡಿದ್ದಲ್ಲದೆ ಆ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲೂ NIE ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಕ್ಕೆ ಬಹುಶಃ ಸ್ವಾಮಿಯವರು ಮೆಚ್ಚಿ ಆ ಫೈಲನ್ನು ದೊರಕಿಸಿಕೊಟ್ಟಿರಬೇಕು. ಸ್ವಾಮಿಗೆ ಅನಂತ ಕೃತಜ್ಞತೆಗಳು. ಜೈ ಸಾಯಿರಾಮ್.